ಎಲ್ಲರಿಗೂ ಮತ್ತೊಮ್ಮೆ ಒಂಗಿರಣ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯದ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಂಭವನೀಯ ಒಂದು ಉತ್ತರಗಳನ್ನು ನೋಡೋಣ ಅನ್ನುವಂತೆ ಆ ವಿಷಯ ಗಣಿತಕ್ಕೆ. ಹಾಗಾದರೆ ಹೆಚ್ಚು ಸಮಯ ವೇಸ್ಟ್ ಮಾಡಿದ ಮೊದಲನೇ ಪ್ರಶ್ನೆ ಏನಿದೆ ನೋಡಿ. ಕೊಟ್ಟಿರುವ ಸ್ತಂಭನಕ್ಷೆ ಒಂದು ಕಂಪನಿಯ ಕಾರುಗಳ ಮಾರಾಟದ ವಿವರವನ್ನು ಸೂಚಿಸುತ್ತದೆ ಅಥವಾ ತಿಳಿಸುತ್ತದೆ. ಅಂದರೆ ಯಾವ ವರ್ಷದಲ್ಲಿ ಎಷ್ಟು ಪ್ರಮಾಣದಲ್ಲಿ ಕಾರುಗಳು ಮಾರಾಟ ಆಗಿದೆ ಅನ್ನುವಂಥ 2021, 22, 23, 24, 25 ಇಷ್ಟು 5 ವರ್ಷಗಳ ಅವಧಿಯಲ್ಲಿ ಎಷ್ಟೆಷ್ಟು ಒಂದು ಕಾರುಗಳು ಸೇಲ್ ಆಗಿದ್ದಾವೆ ಅನ್ನುವಂಥ ವಿಷಯವನ್ನು ಇಲ್ಲಿ ಸೂಚಿಸ್ತದೆ ನೋಡಿ. ಇಲ್ಲಿ ನೋಡಿ, ಅಷ್ಟು ಮೊದಲನೇ ಪ್ರಶ್ನೆ ಇದೆ. 2023 ಮತ್ತು 2025ರಲ್ಲಿ ಮಾರಾಟವಾದ ಕಾರುಗಳ ಸಂಖ್ಯೆಯ ವ್ಯತ್ಯಾಸ ಎಷ್ಟು? ವ್ಯತ್ಯಾಸ ಅಂದಾಗ ನಾವು ಒಂದು ಕ್ರಿಯೆ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಅದು ಕಳೆಯುವ ಒಂದು ಕ್ರಿಯೆಯನ್ನು ಮಾಡಬೇಕು. 2023 ಮತ್ತು 2025. 2025ರಲ್ಲಿ ಎಷ್ಟಾಗಿದೆ ಅಂದರೆ ಸರಿಸುಮಾರು 3000 ಒಂದು ಕಾರುಗಳ ಒಂದು ಮಾರಾಟ ಆಗಿದೆ. ಮತ್ತು 2023ರಲ್ಲಿ ಎಷ್ಟಾಗಿದೆ? 1500. ನಾವು ಈ ವ್ಯತ್ಯಾಸ ಅಂದಾಗ ಏನು ಮಾಡಬೇಕು? ಕಳೆಯುವಂಥದ್ದು. 0ರಲ್ಲಿ 5 ಕೆಳಗೆ ಬರಲ್ಲ, ದಸ್ಕತ್ ತೊಗೊಂಡಿದ್ದೀವಿ, 1 ಆಯಿತು ಅಂದರೆ 10 ಆಯಿತು. 10 ಕಳೆದ್ರೆ 5, ಇಲ್ಲಿ 1 ಕೊಟ್ಟಿದ್ದೀವಿ, 2 ಉಳಿದಿತ್ತು ನಮ್ಗೆ, ಹೌದಾ? 2ರಲ್ಲಿ 1 ಕಳೆದ್ರೆ 1 ಎಷ್ಟು ಹೋಯಿತು? 1500 ಅನ್ನುವಂಥದ್ದು. ಒಟ್ಟು ಮಾರಾಟವಾದಂಥ ಕಾರುಗಳ ಅಷ್ಟು ಸಂಖ್ಯೆ ಎಷ್ಟಿಲ್ಲಿ? 1500 ಅಥವಾ 1500 ಅನ್ನುವಂಥ. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ ಡಿ ಅನ್ನುವಂಥದ್ದು. ನೆಕ್ಸ್ಟ್ ಎರಡನೇ ಪ್ರಶ್ನೆ. ಸೃಷ್ಟಿಯ ಒಂದು ದಿನಕ್ಕೆ 2068 ಸಂಪಾದಿಸುತ್ತಾಳೆ. ಅವಳು ಒಂದು ವಾರದಲ್ಲಿ ಸಂಪಾದಿಸಿದ ಹಣ ಎಷ್ಟು? ಒಂದು ವಾರಕ್ಕೆ ಎಷ್ಟು ದಿನಗಳು? 7 ದಿನಗಳು, ಹೌದಾ? ಇಲ್ಲಿ ಗಳಿಸಿರುವಂಥದ್ದು ಎಷ್ಟಕ್ಕೆ? 2068. ಅದನ್ನು ನಾವು 7 ದಿನದಿಂದ ಗುಣಾಕಾರವನ್ನು ಮಾಡೋಣ. ಅಂದರೆ 7 8 56, ಕೈಲೇ ಬಂತು 5 ಅನ್ನುವಂಥದ್ದು. 7 6 42, 42ಕ್ಕೆ 5 ಸೇರಿಸಿದಾಗ ಎಷ್ಟಾಯಿತು? 47 ಅನ್ನುವಂಥದ್ದು. 4 ಕೈಲೇ ಕೊಟ್ಟಿವಿ, 7 0 0, ಅದರಲ್ಲಿ 4 ಹಂಗೆ ಇಟ್ಕೊಳ್ಳೋಣ. 7 2 14. ಟೋಟಲ್ ಎಷ್ಟು ಬಂತು? ಆಕಿ ಒಂದು ವಾರದಲ್ಲಿ ಗಳಿಸಿರುವಂಥದ್ದು 14,476. ಆದ್ದರಿಂದ ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಆಪ್ಷನ್ಸ್ ಡಿ ಅನ್ನುತ್ತೆ. ಒಂದು ದಿನದಲ್ಲಿ 2068 ಗಳಿಸಿದರೆ ಒಂದು ವಾರದಲ್ಲಿ 7 ದಿನದಲ್ಲಿ 14,476 ರೂಪಾಯಿಯನ್ನು ಹಾಕಿ ಗಳಿಸ್ತಾಳೆ ಅನ್ನುವಂಥದ್ದು. ಕೊಟ್ಟಿರುವಂಥ ಒಂದು ಸಂಖ್ಯೆಯಿಂದ ಎಷ್ಟು? 2068 ರೂಪಾಯಿ ಇಂಟು 7ರಿಂದ ಗುಣಾಕಾರ ಮಾಡಿ, ಅಷ್ಟು ಉತ್ತರವನ್ನು ಬರುತ್ತೆ ನೋಡಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ. ಆಯತಘನದ ಅಂಚುಗಳು, ಮುಖಗಳು ಮತ್ತು ಶೃಂಗಗಳು ಕ್ರಮವಾಗಿ ಎಷ್ಟಿದ್ದಾವೆ ಅನ್ನುವಂಥ. ಆಯತ ಒಂದು ಘನ ಅಂತ ನಾವೇ ನೋಡ್ತೀವಿ, ಹೌದಾ? ಈ ರೀತಿಯಾದಂಥ ಒಂದು ಘನದಲ್ಲಿ ಎಷ್ಟು ಮುಖ ಮತ್ತು ಎಷ್ಟು ಅಂಚುಗಳನ್ನೋದು ಒಳಗೊಂಡಿದೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿದೆ ನೋಡಿ. ಯಾವ ರೀತಿ ಇಲ್ಲಿ ಅಂತಂದರೆ, ಈ ರೀತಿಯಾಗಿರುವಂಥದ್ದು ಒಂದು ಆಯತ ಘನ. ಇಲ್ಲಿ ಕೊಟ್ಟಿರುವಂಥದ್ದು ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಸಿ ಅನ್ನುವಂಥದ್ದು. 12, 8, 6 ಇದು ಸರಿಯಾಗಿರುವ ಒಂದು ಉತ್ತರ ಆಪ್ಷನ್ಸ್ ಸಿ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ. ಇರ್ಷದ್ನ ವಾರ್ಷಿಕ ಆದಾಯ 2,68,305 ರೂಪಾಯಿ ಆದರೆ ಅವನ ಖರ್ಚು 1,74,596 ಆದರೆ ಅವನಲ್ಲಿ ಉಳಿಯುವ ಹಣ ಎಷ್ಟು? ಖರ್ಚು ಅಂದಾಗಲೂ ಕೂಡ ನಾವೇನು ಮಾಡಬೇಕು? ಕಳೆಯುವ ಒಂದು ಪ್ರಕ್ರಿಯೆ ಮಾಡಬೇಕು. ಎಷ್ಟು ಗಳಿಸ್ತದೆ ಅವನು ಒಂದು ವರ್ಷದಲ್ಲಿ? 2,68,305 ರೂಪಾಯಿ, ಹೌದಾ? ಅವನ ಖರ್ಚು ಎಷ್ಟಿದೆ? 1,74,596 ಅನ್ನುವಂಥದ್ದು, ಹೌದಾ? ಕಳಿಬೇಕು ನಾವಿಲ್ಲಿ. 5ರಲ್ಲಿ ಹೋಗೋಕ್ಕೆ ಬರಲ್ಲ, ದಸ್ಕತ್ ತೊಗೊಂಡಿದ್ದೀವಿ, ಎಷ್ಟಾಯ್ತು ಇಲ್ಲಿ? 15 ಇತ್ತು. 15ರಲ್ಲಿ 6 ಕಳೆದ್ರೆ ಎಷ್ಟು ಉಳಿತು ನಮ್ಗೆ? 9 ಉಳಿತು, ಹೌದಾ? ಇಲ್ಲಿ 9 ದಸ್ಕತ್ ಒಂದು ಕೊಟ್ಟಿದ್ದೀವಿ, ಇಲ್ಲಿ ಏನು ಎಷ್ಟು ಉಳಿದಿತ್ತು? 9. 9 ಕಳೆದ್ರೆ 0. ಇಲ್ಲಿ ನಾವು ಕಳೆಯೋಕ್ಕೆ ಬರಲ್ಲ, ಒಂದು ದಸ್ಕ ಕೊಟ್ಟಿದ್ವಿ, 2 ಉಳಿದಿತ್ತು. 2ರಲ್ಲಿ 5 ಕಳೆಯೋಕ್ಕೆ ಬರಲ್ಲ, ಅದಕ್ಕೆ ನಾವೇನು ಮಾಡಿದ್ವಿ? ಮತ್ತು ದಸ್ಕತ್ ತೊಗೊತೀವಿ, 12 ಆಯಿತು. 12ರಲ್ಲಿ 5 ಕಳೆದ್ರೆ ಎಷ್ಟಾಗುತ್ತೆ? 7 ಅನ್ನುವಂಥದ್ದು, ಹೌದಾ? ನೆಕ್ಸ್ಟ್ ಈ ಕಡೆ ಎಷ್ಟಾಗುತ್ತೆ? ಈಗ ನಾವು ಕೈಲೇ ಕೊಟ್ಟಿದ್ದೀವಿ, ಹೌದಾ? ಕೈಲೇ ದಸ್ಕವನ್ನು ತೆಗೆದುಕೊಂಡಾಗ ಕಳೆದಿದ್ದೀವಿ. 12ರಲ್ಲಿ 5 ಕಳೆದ್ರೆ 7. ಇಲ್ಲಿ ಒಂದು ದಸ್ಕ ಕೊಟ್ಟಿದ್ದೀವಿ, 7 ಉಳಿದಿತ್ತು. 7ರಲ್ಲಿ 4 ಕಳೆದ್ರೆ 3. ನೆಕ್ಸ್ಟು 6ರಲ್ಲಿ 7 ಕಳೆಯೋಕ್ಕೆ ಬರಲ್ಲ, ದಸ್ಕತ್ ತೊಗೊಂಡ್ವಿ, 18 ಆಯಿತು. 18ರಲ್ಲಿ 7ಅನ್ನು ನಾವು ಎಷ್ಟು ಮಾಡಬೇಕು? ಇಲ್ಲಿ ಕಳಿಬೇಕು, ಎಷ್ಟಾಗುತ್ತೆ? 3 ಬರ್ತವೆ, ಹೌದಾ? ಒಂದು ಕೈಲೇ ಕೊಟ್ಟಾಗ ಎಷ್ಟಾಗಿತ್ತು? 9. ಟೋಟಲ್ ಆಗಿ ಇಲ್ಲಿ ಬರುವಂಥ ಒಂದು ಉತ್ತರ ಯಾವುದಪ್ಪ ಅಂತಂದರೆ 9. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಎ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. 93,709 ರೂಪಾಯಿ ಆತನ ಒಂದು ಉಳಿತಾಯ ಆಗಿರುವಂಥ ಹಣ ನೋಡಿ. ನೆಕ್ಸ್ಟು ಶಂಕರ್ ಸ್ಟೇಷನರೀಸ್ ಮತ್ತು ಬೆಂಗಳೂರಲ್ಲಿ ಕೊಟ್ಟಿರುವಂಥದ್ದು ಏನು ಗುಣಾಕಾರವನ್ನು ಮಾಡಿದ್ದಾರೆ ನೋಡಿ. ಅವ್ರು ಯಾವ ರೀತಿ ಈಸಿಯಾಗಿ 12 × 6 12 6 72, 65 1 65. ಇಲ್ಲಿ ಎಷ್ಟು ಬಂದರೆ ನಮಗೆ 8 5 ಎಷ್ಟಾಗುತ್ತೆ? ಗುಣಾಕಾರವನ್ನು ಮಾಡಿದಾಗ 40 ಆಗುತ್ತೆ.
ಎಷ್ಟು 4 ಎಷ್ಟಲೆ 72 ಹೌದಾ? 18 4 72, 18 1 18, 18 2 30, 18 3 54, 18 4 72, 40 ಮತ್ತು 18 ಅನ್ನುವಂಥ ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಎಲ್ಲಿದೆ? ಆಪ್ಷನ್ಸ್ ಸಿ ಎಲ್ಲಿದೆ? ಹೌದಾ? ಆಪ್ಷನ್ಸ್ ಸಿ ಅನ್ನುವಂಥ ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಆಗಿದೆ ನೋಡಿ. ಆಪ್ಷನ್ಸ್ ಸಿ ಅನ್ನುವಂಥ ಇದಕ್ಕೆ ಸರಿಯಾಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 187 ಈ ಸಂಖ್ಯೆಯಿಂದ ಭಾಗಿಸಿದಾಗ 5 ಶೇಷ ಬರುತ್ತದೆ, ಆದರೆ ಆ ಸಂಖ್ಯೆ ಯಾವುದು? ನೋಡಿರಿ, ಯಾವ ಸಂಖ್ಯೆಯಿಂದ ನಾವು ಭಾಗಿಸಿದಾಗ ಶೇಷ 5 ಬರಬೇಕಾಗಿದೆ ಅನ್ನುವಂಥದ್ದು ನೋಡೋಣ. 187 14ರಿಂದ ಭಾಗಿಸೋಣ ನಾವು. ಹೌದಾ? 14 1 14 ಅನ್ನುವಂಥದ್ದು ಎಷ್ಟು ಉಳಿತು? 8ರಲ್ಲಿ 4 ಕಳೆದ್ರೆ 4, ಇಲ್ಲಿ 0 ಉಳಿತು, 7 ಇಳಿಸ್ಕೊಳ್ಳೋಣ. 14 1 14, 14 2 28, 14 3 42 ಅನ್ನುವಂಥದ್ದು. 7ರಲ್ಲಿ 5 ಕಳೆದ್ರೆ 2 ಕಳೆದ್ರೆ 5, 4ರಲ್ಲಿ 4 ಕಳೆದ್ರೆ 0. ಇಲ್ಲಿ ಎಷ್ಟು ಬಂತು ಶೇಷ? ನಮಗೆ 5. ನಾವು ಯಾವ ಸಂಖ್ಯೆಯನ್ನು ಬಳಕೆ ಮಾಡ್ಕೊಂಡಿದ್ದೀವಿ? ಆಪ್ಷನ್ಸ್ ಎ 14 ನಾವಿಲ್ಲಿ ಏನು ಮಾಡಿದ್ದೀವಿ? ಬಳಕೆ ಮಾಡಿದ್ದೀವಿ. ಆದ್ದರಿಂದ 14 ನಾವು ತೆಗೆದುಕೊಂಡಾಗ ಶೇಷ 5 ಬರುತ್ತೆ. ಆದ್ದರಿಂದ ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಎ ಇಲ್ಲಿ ಸರಿಯಾಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಖುಷಿ ಮತ್ತು ಸಾನ್ವಿಯ ಒಟ್ಟು ವಯಸ್ಸು 27 ವರ್ಷ 8 ತಿಂಗಳಾಗಿದೆ. ಸಾನ್ವಿಯ ವಯಸ್ಸು 13 ವರ್ಷ 9 ತಿಂಗಳಾದರೆ ಖುಷಿಯ ವಯಸ್ಸು ಒಟ್ಟು ಎಷ್ಟು? ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಎ ಅನ್ನುವಂಥ 27 ವರ್ಷ 8 ತಿಂಗಳಲ್ಲಿ ಇದನ್ನು ನಾವು ಕಳಿಬೇಕು. ಕಳೆದಾಗ ಎಷ್ಟು ಬರುತ್ತೆ? 13 ವರ್ಷ 9 ತಿಂಗಳಲ್ಲಿ ಬರುತ್ತೆ ನೋಡಿ. ನೆಕ್ಸ್ಟು ಕೊಟ್ಟಿರುವ ಈ ಕೆಳಗಿನವುಗಳಲ್ಲಿ 10ರಿಂದ 40 ಸಂಖ್ಯೆಗಳ ನಡುವಿನ 6ರ ಅಪವರ್ತ್ಯ ಅಂದರೆ 6 ಮಗ್ಗಿ ನಾವು ಓದಿದಾಗ 10 ಮತ್ತು 40 ಸಂಖ್ಯೆ ಒಳಗಡೆ ಮಗ್ಗಿಯನ್ನು ಬರಬೇಕು. 6 1 6, 6 2 12 ಅನ್ನುವಂಥ, ಮತ್ತು 6 3 18, 6 4 24, 6 5 30. ಹೌದಾ? 6 6 36, 6 7 42 ಅಂದರೆ ಏನಾಗುತ್ತೆ? ಮತ್ತು ದೊಡ್ಡ ಸಂಖ್ಯೆ ಆಗುತ್ತೆ. ಇಲ್ಲಿ 40ಕ್ಕೆ ಮೀರಬಾರ್ದು, 50ಕ್ಕಿಂತ ಕೆಳಗಡೆ ಇರಬಾರ್ದು. ಆದ್ದರಿಂದ ಇಲ್ಲಿ 12, 18, 24, 36 ಅನ್ನುವಂಥದ್ದು ಸರಿಯಾಗಿರುವ ಒಂದು ಉತ್ತರ. ಆದ್ದರಿಂದ ಇಲ್ಲಿ ಸರಿಯಾಗಿರುವಂಥದ್ದು ಯಾವುದು? ಆಪ್ಷನ್ಸ್ ಸಿ ಅನ್ನುವಂಥದ್ದು. 10 ಮೇಲೆ ಇರಬೇಕು, 40 ಕೆಳಗಿರುವಂಥದ್ದು 6 ಬಗ್ಗೆ ಅಪವರ್ತ್ಯಗಳು ಯಾವ್ಯಾವ ಅದಾವೆ ಇಲ್ಲಿ? ಆಪ್ಷನ್ಸ್ ಸಿ ಅನ್ನುವಂಥದ್ದಕ್ಕೆ ಸರಿಯಾಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡಿ. 30,453, 34,503, 33,054, 30,543, 30,345 ಈ ಸಂಖ್ಯೆಗಳ ಆರೋಹಣ ಅಂದರೆ ಏರಿಕೆಯ ಕ್ರಮದಲ್ಲಿ ಬರೆಯುವಂಥದ್ದು. ಮೊದಲಿಗೆ ನಾವೇನು ಮಾಡಬೇಕು? ಚಿಕ್ಕ ಸಂಖ್ಯೆನ ಬಳಕೆ ಮಾಡಬೇಕು. ಚಿಕ್ಕ ಸಂಖ್ಯೆಯಲ್ಲಿದೆ 30,000 ನೋಡಿ ಹೇಳ್ಬಿಡ್ತೀನಿ ನಾನು. ಆಪ್ಷನ್ಸ್ ಬಿ ಅನ್ನುವಂಥದ್ದು 30,345, 30,453, 30,543, 33,054, 34,503. ಆದ್ದರಿಂದ ಇಲ್ಲಿ ಸರಿಯಾಗಿರೋ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ಅನ್ನುವಂಥದ್ದಕ್ಕೆ ಸರಿಯಾಗಿರುವಂಥದ್ದು. ಆರೋಹಣ ಅಂದರೆ ಏರಿಕೆ ಕ್ರಮದಲ್ಲಿ. ನೆಕ್ಸ್ಟ್ 10ನೇ ಪ್ರಶ್ನೆ, ನೀಡಿದ ಅಳತೆಯ ತ್ರಿಜ್ಯವಿರುವ ವೃತ್ತ ರಚಿಸಲು ಬಳಸುವ ಸಾಧನ ಯಾವುದು? ಇಲ್ಲಿ ಯಾವ ಒಂದು ಇನ್ಸ್ಟ್ರೂಮೆಂಟನ್ನು ತೆಗೆದುಕೊಂಡು ನಾವಿಲ್ಲಿ ಬಳಕೆ ಮಾಡ್ತೀವಿ ಅನ್ನುವಂಥದ್ದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಸಿ ಅನ್ನುವಂಥ ಕೈವಾರವನ್ನು ತೆಗೆದುಕೊಳ್ತೀವಿ ನಾವು. ಕೈವಾರವನ್ನು ತೆಗೆದುಕೊಂಡಾಗ ನಾವಿಲ್ಲಿ ತ್ರಿಜ್ಯವನ್ನು ರಚನೆ ಮಾಡ್ತೀವಿ ನೋಡಿ. ಆದರೆ ಸರಿಯಾಗಿರೋ ಒಂದು ಉತ್ತರ ಯಾವುದಿಲ್ಲಿ? ಆಪ್ಷನ್ಸ್ ಸಿ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗದ ಭಿನ್ನರಾಶಿ ರೂಪ 16ನೇ 7 ಆಗಿದೆ. ಈ ಭಿನ್ನರಾಶಿ ಸಮಾನ ಭಿನ್ನರಾಶಿಗಳು ಯಾವ್ಯಾವು ಅಂದರೆ ನಾವು ಭಾಗಾಕಾರವನ್ನು ಮಾಡಿದಾಗ ಮೇಲೆ 7 ಕೆಳಗಡೆ 16 ಬರಬೇಕಾಗಿತ್ತು ಅನ್ನುವಂಥದ್ದು ನೋಡಿ ಮಕ್ಕಳೇ. ನೋಡೋಣ ಯಾವ ರೀತಿ ಅಂತಂದರೆ ಕೊಟ್ಟಿರುವಂಥ ಮಗ್ಗಿಯನ್ನು ನಾವು ಆಪ್ಷನ್ಸ್ ಇಲ್ಲಿ ಬಿ ಅನ್ನುವಂಥದ್ದು ನಾವು ನೋಡೋಣ ಯಾವ ರೀತಿ ಅಂದರೆ 3ರಿಂದ ಹೋಗೋಣ. ಹೌದಾ? 3 1 3 7 ಏನಾಗುತ್ತೆ? ಇಲ್ಲಿ 21 ಆಗುತ್ತೆ. 3 1 3, 1 ಉಳಿತಲ್ಲಿ 4ರಲ್ಲಿ 3 6 18. ಹೌದಾ? ಈ ರೀತಿಯಾಗಿ ಬಂತು. ಮತ್ತು ಇನ್ನೊಂದು ನೋಡೋಣ 5 ಮಗ್ಗಿ 5 7 35 ಮತ್ತು 5 1 5ಅಲ್ಲಿ 3 ಉಳಿದಿತ್ತು. ಹೌದಾ? 35, 5 1 5, 5 6 16, 5 80 ಅಂತ ನೋಡ್ತೀವಿ ನಾವು. ಈ ರೀತಿಯಾಗಿ ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ಅನ್ನುವಂಥದ್ದು. ನೆಕ್ಸ್ಟ್ 12ನೇ ಪ್ರಶ್ನೆ, ಒಂದು ಗಡಿಯಾರದಲ್ಲಿ ಸಮಯ 3 ಗಂಟೆ 5 ನಿಮಿಷ ಆಗಿದೆ. ಗಡಿಯಾರದ ಮುಳ್ಳುಗಳ ನಡುವೆ ಉಂಟಾಗಿರುವ ಕೋನ ಯಾವುದು? ಲಂಬಕೋನ, ಸರಳಕೋನ, ವಿಶಾಲ ಕೋನ, ಲಘುಕೋನ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಡಿ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಲಘುಕೋನ ಇದಕ್ಕೆ ಸರಿಯಾಗಿರುವಂಥದ್ದು ನೋಡಿ.
13ನೇ ಪ್ರಶ್ನೆ 0.125ರ ಭಿನ್ನರಾಶಿಯ ರೂಪ ಏನಾಗುತ್ತೆ? ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಎ. ಇಲ್ಲಿ ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದು? ಆಪ್ಷನ್ಸ್ ಎ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಆಗಿದೆ ನೋಡಿ. ನೆಕ್ಸ್ಟ್ 14ನೇ ಪ್ರಶ್ನೆ ಕೊಟ್ಟಿರುವ ಅಪವರ್ತನ ವೃಕ್ಷದಲ್ಲಿ ಎ ಮತ್ತು ಬಿಗಳ ಬೆಲೆಗಳು ಕ್ರಮವಾಗಿ ಏನಾಗುತ್ತೆ? 2 ಎಷ್ಟು ಇಲ್ಲಿ? 4. 3 ಎಷ್ಟು? 9. ಬಿ ಏನಾಗಿದೆ ಇಲ್ಲಿ? 4 ಇದೆ. ಎ ಏನಾಗಿದೆ ಇಲ್ಲಿ? 9. ಯಾವುದು ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ 9 ಮತ್ತು 4. ಏನು ಮಾಡಿದ್ರಲ್ಲಿ ಎ ಅನ್ನುವಂಥ ಫಸ್ಟ್ ಕೊಟ್ಟಿದ್ದಾರೆ. ಎ ಅನ್ನುವಂಥದ್ದು ಏನಿದೆ? 9 ನಾವು ಫಸ್ಟ್ ತಗೊಳ್ಳೋಣ. ಬಿ ಅನ್ನುವಂಥ ಆಮೇಲೆ ಕೊಟ್ಟರೆ ಬಿ ಅನ್ನುವಂಥದ್ದು ಏನಾಗಿದೆ ಇಲ್ಲಿ ಆನಂತರ ತೆಗೆದುಕೊಂಡು 9 ಮತ್ತು 4 ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಆಗಿದೆ ನೋಡಿ. ನೆಕ್ಸ್ಟ್ 15ನೇ ಪ್ರಶ್ನೆ 78 ಮೀಟರ್ 46 ಸೆಂಟಿಮೀಟರ್ ಬಟ್ಟೆಯಿಂದ 39 ಮೀಟರ್ 58 ಸೆಂಟಿಮೀಟರ್ ಬಟ್ಟೆಯನ್ನು ಕತ್ತರಿಸಿದರೆ ಉಳಿಯುವ ಬಟ್ಟೆಯ ಉದ್ದ. ಇಲ್ಲಿ ನಾವು ಕಳೆಯ ಒಂದು ಕೆಲಸವನ್ನು ಮಾಡಬೇಕು ನೋಡಿ. 78 ಮೀಟರ್ 46 ಸೆಂಟಿಮೀಟರ್ ಮತ್ತು 39 ಮೀಟರ್ 58 ಸೆಂಟಿಮೀಟರ್ ಅನ್ನುವಂಥದ್ದು. ಇಲ್ಲಿ ನಮ್ಮ 6ರಲ್ಲಿ 8 ಹೋಗಲ್ಲ, ದಶಕ ತೊಗೊಳ್ತೀವಿ. 16 ಆಯಿತು. 16ರಲ್ಲಿ 8 ಕಳೆದ್ರೆ 8. ಇಲ್ಲಿ 3 ಉಳಿದಿತ್ತು ಹೌದಾ? 3ರಲ್ಲಿ 5 ಕಳೆಯೋಕ್ಕೆ ಬರಲ್ಲ, ದಶಕ ತೊಗೊಂಡಿವಿ. 13 ಆಯಿತು. 13ರಲ್ಲಿ 5 ಕಳೆದ್ರೆ 8 ಉಳಿತು ಹೌದಾ? ಮತ್ತು ಇಲ್ಲಿ 7 ಉಳಿತು. 7ರಲ್ಲಿ ಕಳೆಯೋಕ್ಕೆ ಬರಲ್ಲ, 9 ದಶಕ ತೊಗೊಂಡಿವಿ. 17 ಆಯಿತು ಹೌದಾ? 17ರಲ್ಲಿ 9 ಕಳೆದ್ರೆ ಎಷ್ಟಾಗುತ್ತೆ? 8 ಆಗುತ್ತೆ ಹೌದಾ? ಮತ್ತಿಲ್ಲಿ ಒಂದು ದಶಕ ತಗೊಂಡು 3 ಆಯಿತು ಅನ್ನುವಂಥದ್ದು 38.8. ಆದ್ದರಿಂದ ಸರಿಯಾಗಿರುವ ಒಂದು ಉತ್ತರ ಯಾವುದು? ಆಪ್ಷನ್ಸ್ ಎ ಅನ್ನುವಂಥದ್ದಕ್ಕೆ ಸರಿಯಾಗಿರುವ ಒಂದು ಉತ್ತರ ಆಗಿದೆ ನೋಡಿ ಮಕ್ಕಳೇ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಕೊನೆಯ ಪ್ರಶ್ನೆ ಒಂದು ಆಯತಾಕಾರದ ಉದ್ಯಾನವನ ವಿಸ್ತೀರ್ಣ 126 ಮೀಟರ್ ಸ್ಕ್ವೇರ್ ಆಗಿದೆ. ಅದರ ಉದ್ದ 14 ಮೀಟರ್ ಆದರೆ ಅದರ ಅಗಲ ಎಷ್ಟು? ಅಗಲದ ಅಳತೆ ಏನಾಗುತ್ತೆ ಅನ್ನುವಂಥದ್ದು. ಅದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ಅಂದರೆ 14 × 126 ಅಂತ ಹೇಳ್ತೀವಿ ನಾವು. 14 × 9 ಎಷ್ಟಾಗುತ್ತೆ? 14 × 126. ಆದ್ದರಿಂದ ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಆಪ್ಷನ್ಸ್ ಬಿ ಅನ್ನುವಂಥದ್ದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.